ಮಧ್ಯಪ್ರಾಚ್ಯದಲ್ಲಿನ ಸದ್ಯದ ಯುದ್ಧ ಪರಿಸ್ಥಿತಿ ಇಡೀ ವಿಶ್ವವನ್ನು ಸಂದಿಗ್ಧ ಸ್ಥಿತಿಗೆ ತಲುಪಿಸಿದೆ ಎನ್ನುವುದು ನಮ್ಮ ಅರಿವಿಗೆ ಬರುತ್ತಿದೆ. ಒಂದೆಡೆ ಅಡುಗೆ ಅನಿಲದ ಸಮಸ್ಯೆ, ಇನ್ನೊಂದೆಡೆ ತೈಲದ ಸಮಸ್ಯೆ ಸುದ್ದಿ ನಿತ್ಯ ನೂತನವಾಗ್ತಿದೆ. ಇಂತಹ ಕಾಲಘಟ್ಟದಲ್ಲಿ ಜಾಗತಿಕ ಅಸ್ಥಿರತೆ ಹಾಗೂ ಯುದ್ಧ ಭೀತಿ ನಡುವೆ ಭವಿಷ್ಯದ ಅನಿಶ್ಚಿತತೆಗಳಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಉಡುಪಿ ಜಿಲ್ಲೆಯ ಶಾಲೆಯೊಂದು ಮಕ್ಕಳಿಗೆ ಸ್ವಾವಲಂಬಿ ಬದುಕಿನ ಪಾಠ ಕಲಿಸುತ್ತಿದೆ. ನೀವು ಯುದ್ಧ ಮಾಡಿ ನಾವು ಅಡುಗೆ ಮಾಡ್ತೇವೆ ಎಂಬ ಸಂದೇಶದೊಂದಿಗೆ ವಿದ್ಯಾರ್ಥಿಗಳು ತಮ್ಮ ಜೀವನ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿರುವುದು ಸದ್ಯ ಗಮನ ಸೆಳೆದಿದೆ. ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಧೃತಿಗೆಡದೆ ಜೀವನ ನಿರ್ವಹಣೆ ಮಾಡುವ ಕಲೆ ಈ ಸಂದರ್ಭಕ್ಕೆ ಅತಿ ಅಗತ್ಯ ಮತ್ತು ಅನಿವಾರ್ಯವಾಗಿದೆ. ಅದರಲ್ಲೂ ಪ್ರಪಂಚದಾದ್ಯಂತ ಯುದ್ಧದ ಭೀತಿ ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ ಎಂದರೆ ಮತ್ತೆ ಲಾಕ್ಡೌನ್ ಆಗಬಹುದೇ ಎನ್ನುವ ಆತಂಕ ಎದುರಾಗಿದೆ. ಹೀಗಾಗಿ ಪಾಜಕ ಕ್ಷೇತ್ರದಲ್ಲಿರುವ ಆನಂದ ತೀರ್ಥ ವಿದ್ಯಾಸಂಸ್ಥೆಯಲ್ಲಿ 5ನೇ ತರಗತಿ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಅಡುಗೆ ಅನಿಲ ಪೂರೈಕೆ ಅಭಾವ ಉಂಟಾದರೆ ಹೇಗೆ ಎದುರಿಸಬೇಕೆಂಬ ಕುರಿತು ಪ್ರಾಯೋಗಿಕ ತರಬೇತಿ ನೀಡಲಾಯಿತು. ಯುದ್ಧ ಅಥವಾ ತುರ್ತು ಪರಿಸ್ಥಿತಿಗಳಲ್ಲಿ ಗೃಹ ಬಳಕೆಯ ಅನಿಲ ಲಭ್ಯವಿಲ್ಲದಿದ್ದರೆ ಪರ್ಯಾಯ ಮಾರ್ಗಗಳಲ್ಲಿ ಅಡಿಗೆ ಮಾಡುವ ಸಾಮರ್ಥ್ಯ ಮಕ್ಕಳಲ್ಲಿ ಬೆಳೆಸುವ ಉದ್ದೇಶಕ್ಕೆ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳು ತಮ್ಮ ಮನೆಗಳಿಂದಲೇ ತರಕಾರಿಗಳು ಹಾಗೂ ಅಗತ್ಯ ಸಾಮಗ್ರಿಗಳನ್ನ ತರಿಸಿಕೊಂಡು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸಾಂಪ್ರದಾಯಿಕ ಒಲೆ ಬಳಸಿಕೊಂಡು ಅಡುಗೆ ತಯಾರಿಸಿದ್ರು. ಶಾಲಾ ಆವರಣದಲ್ಲಿಯೇ ಮರದ ಇಂಧನ ಬಳಸಿ ಅನ್ನ, ಸಾಂಬಾರು, ಪಲ್ಯ ಸೇರಿದಂತೆ ಹಲವು ಬಗೆಯ ಆಹಾರ ಪದಾರ್ಥಗಳನ್ನ ಸಿದ್ಧಪಡಿಸುವ ಮೂಲಕ ಪ್ರಾಯೋಗಿಕ ಅನುಭವ ಪಡೆದರು. ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಅಡುಗೆ ಪ್ರಕ್ರಿಯೆಯಲ್ಲಿನ ಕ್ರಮ, ಸುರಕ್ಷತಾ ವಿಧಾನಗಳು ಹಾಗೂ ಆಹಾರದ ಪೋಷಕಾಂಶಗಳ ಮಹತ್ವದ ಕುರಿತು ಶಿಕ್ಷಕರು ಮಕ್ಕಳಿಗೆ ವಿವರಿಸಿದ್ರು. ಇದರಿಂದ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚುವುದರ ಜೊತೆಗೆ ಯಾವುದೇ ಪರಿಸ್ಥಿತಿಯನ್ನ ಎದುರಿಸುವ ಸಾಮರ್ಥ್ಯ ಬೆಳೆಸಲು ಅನುಕೂಲವಾಗಲಿದೆ. ನಮಗೆ ಬೇಕಾದ ಆಹಾರವನ್ನ ನಾವು ಸ್ವತಃ ತಯಾರಿಸಬಹುದು ಎಂಬ ವಿಶ್ವಾಸವನ್ನ ಮಕ್ಕಳು ವ್ಯಕ್ತಪಡಿಸಿದ್ದು, ಕಾಲಕ್ಕೆ ತಕ್ಕಂತೆ ಬದುಕುವ ಪಾಠವನ್ನ ಈ ಕಾರ್ಯಕ್ರಮದ ಮೂಲಕ ಕಲಿತಾ ಇದ್ದಾರೆ. ಮಕ್ಕಳಲ್ಲಿ ಮೂಡುವ ಈ ಜಾಗೃತಿ ಪೋಷಕರ ಮೇಲೂ ಪ್ರಭಾವ ಬೀರುವ ಸಾಧ್ಯತೆ ಇದ್ದು, ಮನೆ ಮಠದಲ್ಲಿಯೂ ಸ್ವಾವಲಂಬನೆಗೆ ಉತ್ತೇಜನ ನೀಡಲಿದೆ. ಪ್ರಸ್ತುತ ಜಾಗತಿಕ ಪರಿಸ್ಥಿತಿಯಲ್ಲಿ ಯುದ್ಧ ನಿಲ್ಲುವ ಲಕ್ಷಣಗಳು ಸ್ಪಷ್ಟವಾಗದ ಹಿನ್ನೆಲೆ ಭವಿಷ್ಯದಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುವ ಸಾಧ್ಯತೆಗಳಿವೆ ಎಂಬ ಆತಂಕವು ವ್ಯಕ್ತವಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಮುಂಚಿತ ಸಿದ್ಧತೆಗಳ ಅಗತ್ಯತೆಯನ್ನ ಶಾಲೆ ಮನಗಂಡು ಇಂತಹ ಉಪಕ್ರಮ ಕೈಗೊಂಡಿದೆ. ನಾವು ಹೇಗೆ ಕೊರೋನಾದ ಸಮಯದಲ್ಲಿ ನಾವು ಯೋಚಿಸದೆ ಮನೆಯಲ್ಲೇ ಕೂತು ಮಕ್ಕಳು ಪಾಠ ಕೇಳುವಂಥದ್ದಾಗಲಿ ಅಥವಾ ಎಲ್ಲ ಟೀಚರ್ಸ್ ನಮ್ಮ ಹಳೆ ಬ್ಲ್ಯಾಕ್ ಬೋರ್ಡ್ ಬಿಟ್ಟು ಡಿಜಿಟಲೈಸ್ ಆಗುವುದಾಗಲಿ, ವರ್ಕ್ ಫ್ರಮ್ ಹೋಮ್ ಏನು ನಾವು ಪ್ಲ್ಯಾನ್ ಮಾಡಿದ್ದೆವು, ಇದನ್ನೆಲ್ಲ ನಮಗೆ ಒಂದು ಊಹೆ ಕೂಡ ಮಾಡದ ಒಂದು ಪರಿಸ್ಥಿತಿ ಬಂದಿತ್ತು. ಆದರೆ ಯುದ್ಧ ಕೂಡ ಈಗ ಯಾವಾಗ ನಿಲ್ತದೆ ಅಥವಾ ನಾವು ಪಾಸಿಟಿವ್ ಥಿಂಕಿಂಗ್ ಇರಬೇಕು, ಅದರ ಜೊತೆ ನಾವು ಮೆಂಟಲಿ ವಿ ಶುಡ್ ಬಿ ಪ್ರಿಪೇರ್ಡ್ ಫಾರ್ ದ ನೆಗೆಟಿವ್ಸ್ ಆಲ್ಸೋ. ಸೊ ಹಾಗೊಂದು ಪರಿಸ್ಥಿತಿ ಬಂದರೆ ಮಕ್ಕಳು ತಂದೆ ತಾಯಿ ಜೊತೆ ಹೆಲ್ಪ್ ಮಾಡಿ ಅಡುಗೆ ಮಾಡುವಂಥದ್ದು, ಮತ್ತು ದಿಸ್ ಈಸ್ ಆಲ್ಸೋ ದ ಟ್ರೆಂಡ್ ಅಂತ ಹೇಳಿ ಮಕ್ಕಳಿಗೆ ಒಂದು ಮನಸ್ಸಿಗೆ ಬರುವಂಥದ್ದು ಮಾಡಬೇಕು ಅಂತ ಹೇಳಿ ಪ್ರತಿ ವರ್ಷ ಏನಾದರೂ ಹೊಸತು ಮಾಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಈ ವರ್ಷ ನಮಗೆ ಸಿಕ್ಕಿದ್ದು ಕುಕ್ಕಿಂಗ್ ವಿತ್ ಫೈರ್. ಹೆಚ್ಚಾಗಿ ಮೊದಲಿಗೆ ಸ್ವಲ್ಪ ಹೆದರಿಕೆ ಕೂಡ ಟೀಚರ್ಸ್ ವ್ಯಕ್ತಪಡಿಸಿದರು, ಮಕ್ಕಳು ಮತ್ತು ಬೆಂಕಿ ಕೊಟ್ಟರೆ ಹೇಗೋ ಅಂತ. ಬಟ್ ಚಿಲ್ಡ್ರನ್ ಆರ್ ಹ್ಯಾಂಡ್ಲಿಂಗ್ ಇಟ್ ವೆರಿ ವೆಲ್. ತುಂಬ ಸಂತೋಷದಿಂದ ಮಾಡ್ತಾ ಇದ್ದಾರೆ. ತರಗಲೆಲೆ ಆಗಿರ್ಬೋದು ಮತ್ತು ಸೌದೆ ಆಗಿರ್ಬೋದು ಅವರೇ ಹುಡುಕಿ ತಂದು ಇಲ್ಲಿ ಮಾಡುವಂಥದ್ದು. ಮತ್ತು ಬರೀ ಇಲ್ಲಿ ರೆಡಿ ಮೆಟೀರಿಯಲ್ಸ್ ಹಿಡ್ಕೊಂಡು ಬಂದು ಅಡುಗೆ ಮಾಡಿ ತಗೊಂಡು ಹೋಗೋದಲ್ಲ, ತರಕಾರಿಯಿಂದ ಅಕ್ಕಿಯಿಂದ ಹಿಡ್ಕೊಂಡು ಬಂದು ಕಚ್ಚಾ ಸಾಮಗ್ರಿ ತಂದು ಇಲ್ಲಿ ಅಡುಗೆ ಮಾಡಿ ತೊಳೆದು ಕಟ್ ಮಾಡಿ ಅಡುಗೆ ಮಾಡಿ ಅದನ್ನೆಲ್ಲರೂ ಜೊತೆಗೆ ತಿಂದು ಆಮೇಲೆ ಪಾತ್ರೆಗಳನ್ನು ಕೂಡ ತೊಳೆದು ಆ ಮಸಿ ಹಿಡ್ಕೊಂಡದನ್ನು ಮನೆಗೆ ಹೋಗಿ ವಾಪಸ್ ಸಿಂಕಿಗೆ ಡಬ್ ಮಾಡಲಿಕ್ಕಲ್ಲ, ಎಲ್ಲ ಪಾತ್ರೆಗಳನ್ನು ಚೆನ್ನಾಗಿ ಇಲ್ಲಿ ತೊಳೆದು ತಗೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅಂದರೆ ದೇ ಆರ್ ಅಟ್ಲೀಸ್ಟ್ ಒನ್ ಡೇ ನಾವು ಎಕ್ಸ್ಪೋಜರ್ ಕೊಡುವ ಹಾಗಾಯಿತು ಅವರಿಗೆ, ಟು ಬಿ ಪ್ರಿಪೇರ್ಡ್ ಫಾರ್ ದ ವರ್ಸ್ಟ್ ಇನ್ ಕೇಸ್ ಇಟ್ ಕಮ್ಸ್. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ಕೇವಲ ಪಾಠಜ್ಞಾನವಷ್ಟೇ ಅಲ್ಲ, ಜೀವನೋಪಯೋಗಿ ಕೌಶಲ್ಯಗಳನ್ನು ಕಲಿಸುವ ಮೂಲಕ ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಜ್ಜುಗೊಳಿಸುವ ಪ್ರಯತ್ನವಾಗಿ ಈ ಕಾರ್ಯಕ್ರಮ ರೂಪುಗೊಂಡಿದೆ. ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.